ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು 6ನೇ ದಿನ ಅಹೋರಾತ್ರಿ ಧರಣಿಯನ್ನ ಮುಗಿಸಿ 7ನೇ ದಿನಕ್ಕೆ ನಾಳೆ ಕಾಲಿಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿಗೆ ತುಮಕೂರು ಜಿಲ್ಲಾಧಿಕಾರಿಗಳನ್ನ ಸೇರಿದಂತೆ ಬೇರೆ ಬೇರೆ ತಹಶೀಲ್ದಾರ್ಗಳು ಬೇರೆ ಬೇರೆ ಅಂತಂದ್ರೆ ಮಧುಗಿರಿ, ತುಮಕೂರು, ಕೊರಟಗೆರೆ ಸಿರಾ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೆ ಸಂಬಂಧಪಟ್ಟಂತ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತೆ ವಿಲೇಜ್ ಅಕೌಂಟೆಂಟ್ಗಳು ಕೂಡ ಬಂದು ಇಲ್ಲಿ ಸಮಸ್ಯೆಗಳನ್ನ ಕೂಲಂಕುಷವಾಗಿ ಕೇಳಿದ್ದಾರೆ. ಯಾವ ರೀತಿ ಅವರು ನಮ್ಮ ಸಮಸ್ಯೆಗಳನ್ನ ಸ್ಥಳದಲ್ಲೇ ಬಗೆಹರಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಸಮಸ್ಯೆಗಳು ಸ್ಥಳದಲ್ಲೇ ಬಗೆಹರಿಸುವವರೆಗೂ ಕೂಡ ಈ ಒಂದು ಅಹೋರಾತ್ರಿ ಧರಣಿಯನ್ನ ನಾವು 3 ತಿಂಗಳಾದ್ರೂ ಕೂಡ ಬಿಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ಎಲ್ಲ ತಾಲೂಕು ಆಡಳಿತಗಳ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ಸೋಮವಾರದ ನಂತರ ವಿಶೇಷವಾಗಿ ನಾವು ಬೇರೆ ಬೇರೆ ನಮ್ಮ ಹೋರಾಟದ ಆಯಾಮಗಳನ್ನ ಬದಲಾಯಿಸ್ತಾ ಇದ್ದೇವೆ. ಮೊದಲಿಗೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾವು ಬಾಗಿನ ಕೊಡೋದ್ರ ಮೂಲಕ ವಿಶೇಷವಾದಂತ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೇವೆ. ಮತ್ತೆ ಇದೇ ರೀತಿಯಾಗಿ ಅಹೋರಾತ್ರಿ ಧರಣಿ ಬೇರೆ ಸ್ವರೂಪವಾದಂತ ಅರಬೆತ್ತಲೆ ಮೆರವಣಿಗೆ ಆಗ್ಬೋದು, ಅಥವಾ ಏನು ಶವಯಾತ್ರೆ ಮಾಡೋದ್ರ ಮುಖಾಂತರ ಧರಣಿ ಮಾಡೋವಂಥದ್ದು. ಮತ್ತೆ ಆಮೇಲೆ ಭಿಕ್ಷೆ ಬೇಡಿ ಬೀದಿಗಳಲ್ಲಿ, ತುಮಕೂರಿನ ನಗರದ ಬೀದಿಗಳಲ್ಲಿ ಭಿಕ್ಷೆ ಬೇಡಿ ನಾವು ಇಲ್ಲಿ ಊಟವನ್ನ ತಯಾರು ಮಾಡಿಕೊಂಡು ಏನು ಧರಣಿನ ಮುಂದುವರಿಸುವಂತದ್ದಾಗ್ಬೋದು ನಾವು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ಇಲ್ಲಿಂದ ಶತಾಯಗತಾಯ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೇನೆ ಇಲ್ಲಿ ಅಹೋರಾತ್ರಿ ಧರಣಿಯನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ವಿಷಯವನ್ನ ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ತುರ್ತಾಗಿ ಜಿಲ್ಲಾಡಳಿತ ನಮಗೆ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ರೆ ನಾವು ಇಲ್ಲಿ ಧರಣಿಯನ್ನ ಕೈ ಬಿಟ್ಟು ಹೋಗ್ತೀವಿ ಅಂತ ಜಿಲ್ಲಾಡಳಿತದ ಗಮನಕ್ಕೆ ತರ್ತಾ ಇದ್ದೀವಿ.